ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಎಸ್ಎಸ್ ಪಾಟೀಲ್ ಪುಣ್ಯಸ್ಮರಣೆ ಸಮಾರಂಭ. ನಗರದ ಕನ್ನಡ ಭವನದಲ್ಲಿ ಜರುಗಿದ ಬಂಜಾರ ಯುವ ಜನತೆಗಾಗಿ ಉದ್ಯಮಶೀಲತೆ ಮತ್ತು ನಾಯಕತ್ವ ತರಬೇತಿ ಕಾರ್ಯಾಗಾರ. ಇದೀಗ ವಾರ್ತೆಗಳ ವಿವರ. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಎಸ್ಎಸ್ ಪಾಟೀಲ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಎಸ್ಆರ್ ಪಾಟೀಲ್ ಫೌಂಡೇಶನ್ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸಹಯೋಗದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ಕರ್ಮಯೋಗಿ ಎಸ್ಎಸ್ ಪಾಟೀಲ್ ಅವರು ಅನೇಕ ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದ್ರು. ಅವರ ಸಮಾಜ ಸೇವೆ ಅತ್ಯಮೂಲ್ಯವಾದ ಸೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಮನುಷ್ಯನ ಜೀವನದಲ್ಲಿ ಹುಟ್ಟು ಮತ್ತು ಸಾವು ಇವೆರಡರ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ನೆನೆಯಲಿಕ್ಕೆ ನಾವೆಲ್ಲ ಬಯಸ್ತೀವಿ. ಭಾಳಷ್ಟು ಜನ ಸಮಾಜದಲ್ಲಿ ಬರ್ತಾರೆ, ಹೋಗ್ತಾರೆ, ಹುಟ್ಟುತ್ತಾರೆ, ಆ ಮಾತು ಬೇರೆ. ಆದರೆ ಎಸ್ ಪಾಟೀಲರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಇವತ್ತು ಈ ಕಲಬುರಗಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲದೆ ಇಡೀ ದೇಶದಲ್ಲ ಕಲಬುರಗಿಗೆ ಒಂದು ಶಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಭಾಳ ಹೆಮ್ಮೆಯ ವಿಷಯ. ಕಲಬುರಗಿಯ ಅದಾನಿ ಅಂಬಾನಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅವರು ಅವಾಗ GR ಪಾಟೀಲರು, ಮಾಲು ಅವರು, ಗಿಲ್ಡಾ ಅವರು, ಕೆಲವು ಜನ ಏನಪ್ಪ ಅಂದ್ರೆ ಇವರು ಮಾಡಿರ್ತಕ್ಕಂಥ ಸಾಧನೆಗಳು. ಕಲಬುರಗಿ ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಮ್ಮ ಧರ್ಮಸಿಂಗ್ ಸಾಹೇಬ್ರು ಹೇಳ್ತಿದ್ರು, ಎಸ್ ಪಾಟೀಲರು ಅವರು ಮತ್ತು ಶರಣಬಸಪ್ಪ ಅಪ್ಪ ನಾವೆಲ್ಲ ಒಂದೇ ಕಡೆ ಕಲ್ತೀವಿ, ಸೈಕಲ್ ಮ್ಯಾಗ ಬರ್ತಿದ್ರು ಅವಾಗ ಅಂಥೇಳಿ. ಆ ಮನುಷ್ಯ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿ ಇವತ್ತು ಅವ್ರ ಪುತ್ರ ತೆಲಂಗಾಣದಲ್ಲಿ ಭಾಳ ಹೆಸರನ್ನು ಮಾಡಿರ್ತಕ್ಕಂಥದ್ದು. ದೇಶಕ್ಕೆ ಏನಪ್ಪ ಅಂದ್ರೆ ದೊಡ್ಡ ಆಸ್ತಿಯಾಗಿ ಒಂದು ವಾಣಿಜ್ಯೋದ್ಯಮ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವ ಸಿದ್ಧಾಂತಕ್ಕೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಪುತ್ರರು ಕೂಡ ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ಅವ್ರ ತಂದೆಯವ್ರ ಬಳಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಯಾವಾಗಲೂ ನಾಗ್ಪುರ ಆಗಲಿ ಬೇರೆ ಬೇರೆ ಕಡೆ ಕೂಡ ಕೆಲಸ ಹಚ್ಚಿ ಅವರಿಗೆ ಮನೆಗೆ ಏನಪ್ಪ ಅಂದ್ರೆ ಬೆಳಕು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಎಸ್ ಪಾಟೀಲರು. ಎಷ್ಟೋ ಜನ ಕೆಲಸ ಮಾಡ್ತಕ್ಕಂಥ
ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅವ್ರಿಗೆ ಲಗ್ನ ಆಗಲಿ ಶಾಲೆ ಓದಿಸ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತಿದ್ರು. ಅವರು ಭಾಳಷ್ಟು ನಾನು ಹತ್ತಿರದಿಂದ ನೋಡಿದ್ದೀನಿ. ಈ ವೇಳೆ ಉದ್ದೇಶಿಸಿ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಾರ್ಯಾಧ್ಯಕ್ಷರಾದ LS ಪಾಟೀಲ್ ಅವರು ಮಾತನಾಡಿ, ನಮ್ಮ ತಂದೆಯವರು ತಮ್ಮ ಜೀವಿತ ಅವಧಿಯಲ್ಲಿ ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಅವರ ಸ್ಮರಣಾರ್ಥ ಅನೇಕ ಜನಪರ ಸೇವೆಗಳನ್ನು ಮಾಡುತ್ತಾ ಬರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಒಂದು ಮೇಜರ್ ಆ್ಯಕ್ಟಿವಿಟಿ ನಮ್ಮ ಟ್ರಸ್ಟಿಂದ ನಾವು ಏನು ಮಾಡ್ತಾ ಇದ್ದೀವೋ ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಕಾಣಿಕೆ ನಮ್ಮ ಟ್ರಸ್ಟಿಂದ. ಕಿಮ್ಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ಸ್ ಇನ್ ನಾರ್ತ್ ಕರ್ನಾಟಕ. ಅಲ್ಲಿ ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಡಾಕ್ಟರ್ ಶರಣ್ ಪ್ರಕಾಶ್. He helped us to make this PPP kind of affair where we are setting up now ಈ IVF ಸೆಂಟರ್ ಅಲ್ಲಿ ಕಿಮ್ಸ್ ಸೆಂಟರ್ನಲ್ಲಿ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆ್ಯಂಡ್ ನಮ್ಮ ಅಕ್ಕೋರು ಹೇಳ್ತಾರೆ ಇದು ರಿಚ್ ಪೀಪಲ್ ಡಿಸೀಸ್ ಇದೆ IVF ಟ್ರೀಟ್ಮೆಂಟ್. ಅದು ಭಾಳ ಕಾಸ್ಟ್ಲಿ ಇದೆ. ತಮಗೆಲ್ಲರಿಗೆ ಗೊತ್ತು, ಒಂದು IVF ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಇವತ್ತು 2 ಲಕ್ಷ 2.5 ಲಕ್ಷ ಖರ್ಚಾಗುತ್ತೆ. ಸೊ ಇದು ಸೆಂಟರ್ ಕಂಪ್ಲೀಟ್ ಫ್ರೀ ಆಗಿ ನಾವು ಈ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ. ಪೂನಾನಿಂದ ಒಂದು ಭಾಳ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇವರು ರಿಸರ್ಚ್ ಮಾಡಿ ಇದೊಂದು ಸೆಂಟರ್ಗೆ ಏನೇನು ಟೆಕ್ನಾಲಜಿ ಬೇಕು ಅದು ಅವ್ರ ಹೆಲ್ಪ್ ತೊಗೊಂಡಿದ್ದೇವೆ ನಾವು. ದೇ ಆರ್ ಒನ್ ಆಫ್ ದಿ ನಮ್ಮ ಇಂಡಿಯಾನಲ್ಲೇ ನಂಬರ್ 1 ಡಾಕ್ಟರ್ಸ್ ಇದ್ದಾರೆ ಅವರು. ಸೊ ಈಗ ಇನ್ನೇನು ಕಟ್ಟಡ ನಡೀತಾ ಇದೆ, ಹೋಪ್ಫುಲಿ ಡಿಸೆಂಬರ್ ಒಳಗಾಗಿ ಸರ್ ರಾಧಾಕೃಷ್ಣ ಸಾಹೇಬ್ರು ಇಟ್ ವಿಲ್ ಬಿ ರೆಡಿ. ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ದೆನ್ ಥ್ಯಾಂಕ್ ಡಾಕ್ಟರ್ ಶರಣ್ ಪ್ರಕಾಶ್ ಜಿ ಫಾರ್ ಅಲೋವಿಂಗ್ ದಿಸ್ something like this. It is being tried for the first time, private trust investment in a government hospital. So this will pave the way. So today morning lot of ಪ್ರೆಸ್ನವರೆಲ್ಲ ಕೇಳ್ತಾ ಇದ್ರು, ಸರ್ ಹುಬ್ಳಿನಲ್ಲಿ ಮತ್ತು ಅಲ್ಲಿ ಮಾಡ್ತಾ ಇದ್ರು, ನಮ್ಮ ಗುಲ್ಬರ್ಗಾದಾಗ ಯಾಕೆ ಮಾಡಂಗಿಲ್ಲ ಅಂತ ಹೇಳಿ. ಸೊ ವಿ ಆರ್ ರೆಡಿ ಟು ಡೂ ಸರ್. ವಿ ವಿಲ್ ಸೆಂಡ್ ಎನ್ ಅಪ್ಲಿಕೇಶನ್ ಟು ಯುವರ್ ಇನ್ಸ್ಟಿಟ್ಯೂಟ್ ಹಿಯರ್, whichever institute where you can provide us some land or whatever building. So we are ready to do the same service to Gulbarga also. ಸಮಾರಂಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು, ವಾಣಿಜ್ಯ ಕ್ಷೇತ್ರದ ಉದ್ಯಮಿ NK ಮಾಲು, ಕಲಾ ಕ್ಷೇತ್ರದ ಚಿತ್ರಕಲಾವಿದ ಡಾಕ್ಟರ್ VG ಅಂದಾನಿ, ಸಾಹಿತ್ಯ ಕ್ಷೇತ್ರದ ಪ್ರೊಫೆಸರ್ ಅಲ್ಲಂಪ್ರಭು ಬೇಟದೂರ್, ಸಮಾಜ ಸೇವೆಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಕರ್ಮಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ್ದ ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಬಾಲ್ಕಿಯ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರು, SS ಪಾಟೀಲ್ ಅವರು ಖ್ಯಾತ ಉದ್ಯಮಿಯಾಗಿ ಅನೇಕ ಸಮಾಜ ಸೇವೆ ಮಾಡಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಹೆಸರಿನಲ್ಲಿ ಕೊಡಮಾಡುವ ಕರ್ಮಯೋಗಿ ಪ್ರಶಸ್ತಿ ದೊರೆತಿರುವುದು ನಮ್ಮ ಸೌಭಾಗ್ಯ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಇವತ್ತ SS ಪಾಟೀಲ್ರ ಒಂದು ಕರ್ಮಯೋಗಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮ್ಮ ಸೇವೆ ಸುಮ್ಮನೆ ಅಲ್ಪವಾದ ಸೇವೆ. ನಮ್ಮ ಸಿದ್ಧಾಂತ ಏನು ಅಂದರೆ, ಬಸವಣ್ಣನವರು ಕೇವಲ ಪೂಜೆ ಜಪ ಪ್ರಾರ್ಥನೆ ಅಷ್ಟೇ ಹೇಳಿಲ್ಲ.
ಬಸವಣ್ಣನವರು ಏನು ಹೇಳಿದರು ಅಂದರೆ, ಪೂಜೆ ಜಪದ ಜೊತೆ ಸ್ವಲ್ಪ ಲಿಂಗ ಪೂಜೆ ಜೊತೆ ಜಂಗಮ ಸೇವೆ ಅಂದರೆ ಸಮಾಜ ಸೇವೆನೂ ಮಾಡಿದ್ರೆ ಅದು ನಿಜವಾದ ದೇವರು ತೃಪ್ತಿ ಆಗ್ತಾನ ಅನ್ನೋ ಮಾತನ್ನು ಬಸವಣ್ಣನವರು ಹೇಳಿದರು. ನೀನು ಒಂದು ಲಿಂಗಕ್ಕೆ 1000 ಕೊಡ ಅಭಿಷೇಕ ಮಾಡೋದಕ್ಕಿಂತಲೂ ನಿನ್ನ ಮನೆ ಮುಂದೆ 2 ಹರಿವಿ ಶುದ್ಧ ನೀರಿಟ್ಟು ಹೋಗ್ಬರೋರಿಗೆ ಕುಡಿಸಿದ್ರೆ ಆ 1000 ಕೊಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಅನ್ನೋದು ಬಸವ ತತ್ವದ ತತ್ವ. ಅಂಥ ತತ್ವವನ್ನು ನಮ್ಮ ಬಸವ ಮಾರ್ಗ ನಮ್ಮದು. ಆ ಬಸವ ತತ್ವದ ಪ್ರಕಾರ ಏನೋ ಅಳಿಲು ಸೇವೆ ನಾವು ಸಲ್ಲಿಸಿದ್ದೀವಿ. ಅದನ್ನು ಕಂಡು ಇವತ್ತು ನಮಗೆ ಗೌರವಿಸಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಏನು ಬಸವ ಸಿದ್ಧಾಂತದ ಆ ಬಸವ ಸಿದ್ಧಾಂತದ ಮಾನವೀಯ ಸೇವೆಯನ್ನು ಇವತ್ತು SR ಪಾಟೀಲ್ ಫೌಂಡೇಶನ್ ಅವರು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಭಾಳ ಅಭಿಮಾನ, ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಅವರು SS ಪಾಟೀಲ್ರ ಸ್ಮರಣಾರ್ಥವಾಗಿ ಏನು ಮಾನವೀಯ ಸೇವೆಯನ್ನು ಸಮಾರಂಭದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಪಾಟೀಲ್ ಪರಿವಾರದ ಸಿದ್ಧಲಿಂಗ ಪಾಟೀಲ್, ಪದ್ಮಜ ಪಾಟೀಲ್, ಅಮೃತ ಪಾಟೀಲ್, ಶೋಭಾ ಸುಭಾಷ್ ಬೆಂಬಳಗಿ, ಶೈಲಜಾ ವಿನಯಗುಂಡಿ, ನಂದಾ, ಚನ್ನಬಸವ ಪ್ರಸಾದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಯುವಜನರಿಗಾಗಿ ಉದ್ಯಮಶೀಲತೆ ಮತ್ತು ನಾಯಕತ್ವ ತರಬೇತಿ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ನ್ಯಾಯವಾದಿ ಅನಂತ್ ನಾಯಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸರ್ವಧರ್ಮ ಸಮಭಾವದಿಂದ ಪ್ರಜಾ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಧರ್ಮ ಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವದ ಭಾವನೆಯನ್ನು ಇಂದಿನ ಯುವಕರು ನಾಯಕತ್ವದ ಗುಣವನ್ನ ಬೆಳೆಸಿಕೊಳ್ಳುವುದು ತುಂಬಾ ಅವಶ್ಯಕವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನಡೀತಾ ಇದ್ದಾವೆ, ಇನ್ನೂ ಗೋಷ್ಠಿಗಳು ನಡೀತಾ ಇರ್ತದೆ. ಆ ಗೋಷ್ಠಿಯಲ್ಲಿ ಹೇಳಿದಂತ ವಿಷಯಗಳ ಬಗ್ಗೆ ತಾವು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ತಾವು ತಮ್ಮ ಜೀವನದಲ್ಲಿ ಮುಂದೆ ಪ್ರಗತಿ ಹೊಂದಬೇಕು. ಈ ಒಂದು ಕಾಲದಲ್ಲಿ ಬಹಳಷ್ಟು ಕಾಂಪಿಟೇಟಿವ್ ಯುಗ ಇದೆ. ಇಲ್ಲಿ ನಾವು ಸುಮ್ಮನೆ ಇದ್ರೆ ಆಗಲ್ಲ, ಬಹಳಷ್ಟು ಆಕ್ಟಿವಿಟಿ ಮಾಡ್ತಾ ಇರ್ಬೇಕು. ಮತ್ತೆ ನಾವು ಈ ಒಂದು ಕಾಂಪಿಟೇಷನ್ ಅಲ್ಲಿ ಯುಗದಲ್ಲಿ ನಾವು ಬದುಕ್ತಾ ಇದ್ವಿ. ಹಾಗಾಗಿ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ತಾವೆಲ್ಲರೂ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ತಾವು ಮುಂದ್ಬರ್ಬೇಕಂದ್ರೆ ತಾವು ಎಜುಕೇಶನ್ ಶಿಕ್ಷಣವನ್ನು ಪಡ್ಕೋಬೇಕು. ಅದೇ ರೀತಿಯಾಗಿ ನಾಯಕತ್ವ ಗುಣವನ್ನು ಪಡ್ಕೋಬೇಕು. ಮತ್ತೆ ಉದ್ಯಮದಲ್ಲಿ ಮುಂದೆ ಬರಬೇಕು.
ನಮ್ಮ ಲಕ್ಕೀಶ ಬಂಜಾರ ಅಂತ ನಮ್ಮ ಸಂತರು ನಮ್ಮ ಸಮಾಜದಲ್ಲಿ ಹುಟ್ಟಿ ಒಂದು ಏಷ್ಯಾದಲ್ಲೇ ದೊಡ್ಡ ಒಂದು ಟ್ರೇಡರ್, ಒಂದು ವ್ಯಾಪಾರಿಯಾಗಿ ಮುಂದೆ ಬಂದಿದ್ದಾರೆ. ಹಿಂದೆ ನಮ್ಮ ಉದಾಹರಣೆ ಇದೆ. ಅದನ್ನು ನಾವು ಅಳವಡಿಸ್ಕೋಬೇಕು. ನಾವು ಕೂಡ ಉದ್ಯಮಿ ಆಗ್ಬೇಕು. ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡಿ ಉದ್ಯಮಿಗಳಾಗಿ ಮುಂದೆ ಬರಬೇಕು. ಮತ್ತೆ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು. ಈ ಒಂದು ಕಾರ್ಯಾಗಾರದ ಒಂದು ಉದ್ದೇಶ ಅದೇ ಇದೆ. ತಾವೆಲ್ಲರೂ ಈ ಒಂದು ಕಾರ್ಯಾಗಾರದ ಒಂದು ಒಳ್ಳೆಯ ರೀತಿಯಿಂದ ತಾವು ಅದನ್ನು ಕೇಳಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ತಾವು ಯಾವುದೇ ಕ್ಷೇತ್ರದಲ್ಲಿ ತಾವು ಅದನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯಾಗಿ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಉತ್ತಮವಾದಂತಹ ಇವತ್ತು ನಾವು ಕಾರ್ಯಾಗಾರ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಈ ರೀತಿ ಕಾರ್ಯಾಗಾರ ಹಿಂದೆ ನಮ್ಮ ಕಲಬುರಗಿಯಲ್ಲಿ ಆಗಿರ್ಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಾಗಾರ ಇನಿಷಿಯೇಷನ್ ಇವತ್ತು ನಾವು ಮಾಡಿದ್ವಿ. ಮುಂದೆ ಇನ್ನು ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಬಳಿಕ ಮಾತನಾಡಿದ ಬಂಜಾರ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುನಿಲ್ ಕುಮಾರ್ ಚೌಹಾಣ್ ಅವರು, ಬಂಜಾರ ಸಮುದಾಯವು ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು, ಯುವಕರು ಉದ್ಯಮಶೀಲತೆ ಮತ್ತು ನಾಯಕತ್ವ ಲಕ್ಷಣಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಸಮುದಾಯದ ಏಳಿಗೆ ಸಾಧ್ಯ ಎಂದು ಕರೆ ನೀಡಿದರು. 9 ಕೋಟಿಗೂ ಹೆಚ್ಚು ಜನ ಬಹಳ ಪ್ರೀತಿ, ವಿಶ್ವಾಸ ಮತ್ತು ಸ್ವಾಭಿಮಾನದ ಬದುಕನ್ನ ಬಂಜಾರರು ಸಾಗಿಸ್ತಾ ಇದ್ದೇವೆ. ಚರಿತ್ರೆ ಒಳಗಡೆ ಈ ದೇಶಕ್ಕಾಗಿ, ಈ ದೇಶವನ್ನ ಕಟ್ಟೋದಕ್ಕಾಗಿ ಬಂಜಾರರ ಕೊಡುಗೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ. ಕೃಷಿ, ಕೈಗಾರಿಕೆ, ರಸ್ತೆ, ಸಂಸ್ಕೃತಿ, ಇದೆಲ್ಲದಕ್ಕೂ ಕೂಡ ನಮ್ಮ ಸಮುದಾಯ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ತ್ಯಾಗವನ್ನು ಕೂಡ ಮಾಡಿದೆ. ಆದರೆ ಇವತ್ತು ಇಂತಹ ಒಂದು ಶ್ರೀಮಂತ ಸಂಸ್ಕೃತಿ ಉಳ್ಳಂತಹ ಸಮಾಜದ ಯುವಜನರು ಉದ್ಯೋಗ 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 ಅಂತಂದೇಳಿ ನಿರುದ್ಯೋಗಿಗಳಾಗಿ ಅಲಿದಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 4,000ದಷ್ಟು ತಾಂಡಗಳಲ್ಲಿ ನಾವೇನಾದ್ರೂ ಸಮೀಕ್ಷೆ ಮಾಡಿದ್ರೆ ತಾಂಡಕ್ಕೆ 2, 3, 4 ಜನ ನೌಕರಸ್ಥರು ಸಿಗೋದನ್ನ ಅಷ್ಟೇ ನೋಡ್ತೀವಿ. 90% ಜನಕ್ಕೆ ಇವತ್ತು ಸರ್ಕಾರಿ ಉದ್ಯೋಗಗಳು ಸಿಕ್ಕಿಲ್ಲ ಅನ್ನೋದು ಬಹಳ ಸತ್ಯ. ಸೇಮ್ ಟೈಮ್ ಸಿಕ್ಕಿರುವ ಉದ್ಯೋಗಗಳು ಯಾವುದು ಅಂತ ಹೇಳಿದ್ರೆ ಅವು ಈ ಡಿ ಮತ್ತು ಸಿ ಗ್ರೂಪಿನ ಉದ್ಯೋಗಗಳು ಮಾತ್ರ. ಎ ಗ್ರೂಪು, ಬಿ ಗ್ರೂಪಿನ ಉದ್ಯೋಗಗಳು ಇವತ್ತು ಕೂಡ ನಮ್ಮನ್ನು ಇನ್ನೂ ಪಡ್ಕೊಳ್ಳೋದಕ್ಕಾಗಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಅಂಕಿಅಂಶಗಳನ್ನು ತಗೊಂಡು ಮಾತನಾಡೋದಕ್ಕೆ ಹೋದ್ರೆ ಕರ್ನಾಟಕ ಕೇಡರ್ ಅಲ್ಲಿ IAS, IPS ಎಷ್ಟು ಜನ ಆಗಿದ್ದಾರೆ ಅಂತ ಹೇಳಿ ಪಟ್ಟಿ ತಗೊಂಡ್ರೆ ನಮಗೆ ಬಹಳ ನಿರಾಸೆ ಆಗುತ್ತೆ. ಒಬ್ಬರಿಬ್ರು IAS ಮತ್ತು IPS ಆಫೀಸರ್ಗಳು ಕರ್ನಾಟಕದಲ್ಲಿ ಇದ್ದಾರೆ, ಬಂಜಾರ ಸಮುದಾಯದವರು. ಆದ್ರೆ ಅವರು ತೆಲಂಗಾಣ ಕೇಡರ್ನವರು, ಕರ್ನಾಟಕದವರು ಅಲ್ಲ. ಹಾಗಾಗಿ ಸರ್ಕಾರದ ಆಯಾಕಟ್ಟಿನ ಜಾಗಗಳಲ್ಲಿ ಇವತ್ತು ನಾವು ಹೋಗೋದಕ್ಕಾಗಿಲ್ಲ. ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿದ್ದೀನ, ಕೋರ್ಟ್ಗಳಲ್ಲಿ ನೋಡ್ತೇನೆ. ಅದು ಹೈಕೋರ್ಟ್ ನಿಂದ ತಳಮಟ್ಟದ ಕೋರ್ಟ್ ವರೆಗೂ ಕೂಡ ನಮ್ಮವರ ಜಡ್ಜ್ಗಳಾಗಿ, ವಕೀಲರಾಗಿ, ಕಾನೂನು ಇಲಾಖೆಯ ನೌಕರರಾಗಿ ಬಹಳ ಬೆರಳೆಣಿಕೆ ಜನ ಇರೋದನ್ನು ನೋಡ್ತೀವಿ ನಾವು. ಆದರೆ ದಿನನಿತ್ಯ ಲಂಬಾಣಿಗಳ ಮೇಲೆ, ದಲಿತರ ಮೇಲೆ ದೌರ್ಜನ್ಯಗಳು, ದಾಳಿಗಳು ನಡೀತಾ ಇದ್ರು ಕೂಡ ಅವ್ರನ್ನ ಎದುರಿಸೋದಕ್ಕೆ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಉದ್ಯೋಗ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿದೆ. ಆದರೆ ಉದ್ಯೋಗ ಅನ್ನುವಂಥದ್ದು ಇವತ್ತು ಬರೀ ಸರ್ಕಾರಿ ಸ್ವಾಮ್ಯದ ಉದ್ಯೋಗ ಅಷ್ಟು ಉಳಿದಿಲ್ಲ. ಸಮಾರಂಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಂತಾ ನಾಯಕ್, ಡಾಕ್ಟರ್ ವಿನೋದ್ ರಾಠೋಡ್, ಲತಾ ರವಿ ರಾಠೋಡ್, ಕೃಷ್ಣ ನಾಯಕ್, ಪಾಂಡು ರಾಠೋಡ್, ಸತೀಶ್ ಗಟ್ಟಿ ಮಂಡೇಲಾ, ಡಾಕ್ಟರ್ RN ರಾಯ ನಾಯಕ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸರ್ಕಾರದಿಂದ ನೀಡಲಾದ ತ್ರಿಚಕ್ರ ವಾಹನ ಕಳಪೆ ಗುಣಮಟ್ಟದಾಗಿದೆ, ಅಂಬಾಜಿಮೇಟಿ ಆರೋಪ. ಆಗಸ್ಟ್ 25ರಂದು ಕರಾವಳಿ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಹಂಚಿಕೆ ಮಾಡಲಾದ ತ್ರಿಚಕ್ರ ವಾಹನಗಳು ಕಳಪೆ ಯಂತ್ರಗಳಿಂದ ತಯಾರಿಕೆ ಮಾಡಲಾಗಿದೆ ಎಂದು ನವಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಮೇಟಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಂಗವಿಕಲರಿಗೆ ವಿತರಣೆ ಮಾಡಿರುವ ತ್ರಿಚಕ್ರ ವಾಹನ ಸ್ಫೋಟಗೊಳ್ಳುತ್ತಿದ್ದು, ಸೇಡಂ ತಾಲೂಕಿನ ಅನ್ನಿಬಾಯಿ ಹಾಗೂ ಆಕೆಯ ಸಹೋದರ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತ್ರಿಚಕ್ರ ವಾಹನಗಳು ಗುಣಮಟ್ಟದ ವಾಹನಗಳಲ್ಲ ಎಂಬುದು ಈ ಮೂಲಕ ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು. ಈ ವಿತರಣೆ ಮಾಡಿರುವುದು ಈಗಾಗಲೇ ಪ್ರಸಿದ್ಧ ಪತ್ರಿಕೆ ಒಂದರಲ್ಲಿ ವಿತರಣೆ ದಿನ ಹಾಗೆ ಆ ವಿಷಯನ ಬಹಿರಂಗ ಪಡಿಸಿದ್ದಾರೆ. ಈ ಒಂದು ತ್ರಿಚಕ್ರ ವಾಹನ ತೆಗೆದುಕೊಂಡು ಹೋಗುವಾಗ ಸೇಡಂ ತಾಲೂಕಿನ ಹೇಮರೆಡ್ಡಿ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಒಬ್ಬ ವಿಕಲಚೇತನ ಫಲಾನುಭವಿ ಅನ್ನಿಬಾಯಿ ಅವರ ಹೆಸರಿನಲ್ಲಿ ಮಂಜೂರಾಗಿರುವಂಥ ವಾಹನ ಚಲಿಸುತ್ತಿರುವಾಗಲೇ ವಾಹನ ಅಪಘಾತಕ್ಕೀಡಾಗ್ತದೆ. ಅವ್ರ ಮುಂದೆ ಗಾಡಿ ನಡೆಸ್ತೇವೆ, ಹಿಂದೆ ಬೆಂಕಿ ತಗಲಿದಂತೆ ಹಿಂದಿನ ಗಾಡಿ ಬೈಕ್ ಸವಾರನ ಒಬ್ಬ ಹೇಳಿದ ಮೇಲೆ ಹಿಂತಿರುಗಿ ನೋಡ್ತಾನೆ. ನೋಡಿದ ಮೇಲೆ ಅದೇ ಗಾಡಿ ಬೆಂಕಿ ಹತ್ತಂತ ಅವ ಹಿಂದೆ ನೋಡ್ತಾನೆ, ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಯಾವುದೊಂದು ಕಲ್ಲಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿದೆ. ಈ ವಾಹನ ಪೆಟ್ರೋಲ್ ಕಳಪೆ ವಾಹನ, ಕಂಡೀಷನ್ ಇಲ್ಲದಂಥ ವಾಹನ ಕೊಟ್ಟಿರೋದ್ರಿಂದ ಈ ಒಂದು ಪೆಟ್ರೋಲ್ ಟ್ಯಾಂಕ್ ಸ್ಫೋಟ ಆಗಲಿಕ್ಕೆ ಕಾರಣ ಆಗ್ಯದ. ಈಗಾಗಲೇ ಅದು ಕೂಡ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಇಷ್ಟಿದ್ದರೂ ಕೂಡ ಇಲಾಖೆ ಅಧಿಕಾರಿ ಹೇಳ್ತಾರೆ ಸ್ಫೋಟ ಆಗಿಲ್ಲ, ಅದು ಡ್ರೈವರ್ ನಡ್ತಕ್ಕಂಥ ಡ್ರೈವರ್ದು ಬೇಜವಾಬ್ದಾರಿ ಇದೆ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇಲಾಖೆ ಕೊಟ್ಟಂಥ ವಾಹನ ಸ್ಫೋಟಗೊಂಡಿರೋದು ಈಗಾಗಲೇ ದೃಢೀಕರಣ ಆಗಿದೆ. ಇವರು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಜೊತೆಗೆ ಆಮೇಲೆ 4 ದಿನದಿಂದ ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಅಂಗವಿಕಲ ವ್ಯಕ್ತಿ ಇದ್ದಾನೆ, ಬಡವ ಇದ್ದಾನೆ. ಆ ವ್ಯಕ್ತಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸೌಜನ್ಯತೆಗಾಗಿ ಹೋಗಿ ಮಾತಾಡಿಸ್ಬೇಕಾಗಿತ್ತು. ಈ ಭಾಗದ ಶಾಸಕರಾಗಲಿ ಅಥವಾ ಜಿಲ್ಲಾಡಳಿತವಾಗಿ ಇದುವರೆಗೂ ಹೋಗಿ ಅವರನ್ನು ಮಾತಾಡೋಂಥ ಸೌಜನ್ಯತೆ ತೋರಿಸಲಿಲ್ಲ. ಈಗಾಗಲೇ ಬಡ ವ್ಯಕ್ತಿ 9,000 ರೂಪಾಯಿ ಗೌರವಧನ ಹಣದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಕಲಚೇತನ ವ್ಯಕ್ತಿ, ಆ ಕುಟುಂಬಕ್ಕೆ ಅವನೇ ಆಶ್ರಯ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳಬೇಕಾದ ಒಂದು ಸೌಜನ್ಯ ಕೂಡ ಇಲಾಖೆ ತೋರಿಸದಿರೋದು ಅದೊಂದು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅಂತ ನಾವು ಈ ಮೂಲಕ ಹೇಳ್ತೀವಿ. AC ರೂಮಲ್ಲಿ ಕೂತು ಸ್ಪಾಟಿಗೆ ಹೋಗದೇನೆ ಆ ವಾಹನ ಸ್ಫೋಟಗೊಂಡಿಲ್ಲ, ಇದು ಸುಳ್ಳದ, ಅವನ ಡ್ರೈವರ್ ಬೇಜವಾಬ್ದಾರಿ ಅಂತ ಹೇಳಿಕೆ ಕೊಟ್ಟಿರೋದನ್ನು ನಾವು ಖಂಡನೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆ ದುರಂತಕ್ಕೇನು ಕಾರಣ ಇಲಾಖೆ ಅದ ಮತ್ತು ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಅದಕ್ಕೆ ಫಲಾನುಭವಿ ಅಕ್ಕ ತಮ್ಮ ಇಬ್ಬರು ಕೂಡ ಚಿಕಿತ್ಸೆ ಪಡೆಯೋದು ಈಗಾಗಲೇ 1 ಲಕ್ಷ ರೂಪಾಯಿ ಅವರ ವೇತನ ಅದು ಖರ್ಚು ವೆಚ್ಚ ಆಗಿದೆ. ಸರ್ಕಾರ ಮತ್ತು ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗೋದಂತೂ ಭಾಳ ಕಷ್ಟ. ಯಾಕಂದರೆ ಅಣ್ಣತಂಪಿ ಮಕ್ಕಳು ಸರ್, ಅಣ್ಣತಂಪಿ. ಅದಕ್ಕೆ ತಲಾ ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳ್ತೀವಿ. ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಭಾಳ ಕಷ್ಟ. ಯಾಕಂದರೆ ತಾತ್ಕಾಲಿಕ ಎಲ್ಲೆಲ್ಲ ಲೈಸೆನ್ಸ್ ಮೇಲೆ ಕೇವಲ 30 ದಿನಗಳ ಪೀರಿಯಡ್ ಇರುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ತುಳಸಿರಾಮ್ ಹಿರೋಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್,
ಇನ್ ಗುಲ್ಬರ್ಗಾ ನ್ಯೂಸ್. ಆಗಸ್ಟ್ 25ರಂದು ಕಲಬುರಗಿಯಲ್ಲಿ ಕರಾವಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಸಂಘದ ಕಾರ್ಯದರ್ಶಿ ಪುರಂದರ ಭಟ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 25ರಂದು ಕಲಬುರಗಿಯ ನೂತನ ವಿದ್ಯಾಲಯ ಮೈದಾನದಲ್ಲಿ ಕರಾವಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಜಿಲ್ಲೆ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸುತ್ತಿರುವ ಅನೇಕ ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಕ್ರಿಕೆಟ್ ಪಂದ್ಯದಲ್ಲಿ ವಿಜೇತರಾದ ತಂಡಕ್ಕೆ ಬಹುಮಾನವನ್ನ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಈ ಪಂದ್ಯಾವಳಿಯು ನೂತನ ವಿದ್ಯಾಲಯ ಗ್ರೌಂಡ್ನಲ್ಲಿ ನಾಳೆ 25ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ನಾವು 4 ತಂಡಗಳನ್ನು ವಿಂಗಡಿಸಿದ್ದೇವೆ. ಅದರ ಓನರ್ಗಳೆಲ್ಲ ಅದನ್ನು ಹೆಸರು ಹೇಗೆ ಅಂತ ಹೇಳಿದರೆ ಕುಡ್ಲಾ ಚಾಲೆಂಜರ್ಸ್ ಅಂತೇಳಿ, ಅದರ ಮಾಲೀಕರಾಗಿ ಜೀವನ್ ರಾಡ್ರಿಕ್ಸ್ ಅವರಿದ್ದಾರೆ. ಉಡುಪಿ ಸೂಪರ್ ಕಿಂಗ್ಸ್ ಅಂತೇಳಿ ಅದರ ತಂಡದ ಮಾಲೀಕರು ಸುದರ್ಶನ್ ಜತನ್. ಕುಂದಾಪುರ ವಾರಿಯರ್ಸ್ ಈ ತಂಡದ ಮಾಲೀಕರು ಸಂತೋಷ್ ಪೂಜಾರಿಯವರು. ಕಲಬುರಗಿ ಟೈಟನ್ಸ್ ಈ ತಂಡದ ಮಾಲೀಕರು ಸಾತ್ವಿಕ್ ಶೆಟ್ಟಿಯವರು. ಈ ಪಂದ್ಯಾವಳಿಯು ನೂತನ ವಿದ್ಯಾಲಯ ಗ್ರೌಂಡ್ನಲ್ಲಿ ಆಗ್ತದೆ. ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಿಷ್ಣುಮೂರ್ತಿ ಚಾತ್ರ ಇವರು JCPಯವರ ಮಾಲಕರಾಗಿದ್ದಾರೆ. ಮತ್ತು ಫಾದರ್ ವಿನ್ಸೆಂಟ್ ಪೆರೇರಾ ನಮ್ಮ ಮಾಗಾಂವ್ ಕ್ರಾಸ್ನ ಹಾಸ್ಪಿಟಲ್ ಇದರ ಮುಖ್ಯ ನಿರ್ದೇಶಕರಾಗಿದ್ದಾರೆ. ಅವರು ಕೂಡ ಪಂದ್ಯಾವಳಿಗೆ ಬಂದು ಪಂದ್ಯಾವಳಿಯನ್ನು ಪ್ರಾರಂಭಿಸಿದ್ದಾರೆ. ನಾವು ಸುಮಾರು 59 ವರ್ಷದಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇಂದು ಸುಮಾರು 15 ವರ್ಷದಿಂದ ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಪ್ರತಿಷ್ಠಾಪಿಸುತ್ತಿದ್ದೇವೆ. ಈ ಸಂಘವು ಸಾಕಷ್ಟು ಸಾಮಾಜಿಕ ಕಳಕಳಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಕಲಬುರಗಿ ಜಿಲ್ಲೆಯ ಸಾಕಷ್ಟು ಸ್ಥಳದಲ್ಲಿ ನಾವು ದಕ್ಷಿಣ ಕನ್ನಡ ಸಂಘದ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಡೆಸಿದ್ದೇವೆ. ಆಮೇಲೆ ಹೆಲ್ತ್ ಕ್ಯಾಂಪನ್ನು ನಡೆಸಿದ್ದೇವೆ. ಆಮೇಲೆ ದೃಷ್ಟಿದೋಷವುಳ್ಳವರಿಗೆ ಅದಕ್ಕೂ ಐ ಕ್ಯಾಂಪನ್ನು ನಡೆಸಿದ್ದೇವೆ. ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಈಗ ನಮಗೆ ಹೋದ ವರ್ಷ ಅಂದರೆ ಒಂದು 2 ವರ್ಷದ ಹಿಂದಿನ ಪ್ರಧಾನಮಂತ್ರಿ ಇವರ ಒಂದು ಸ್ಕೀಮಲ್ಲಿ 1 ವರ್ಷವರೆಗೂ ಕ್ಷಯರೋಗ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸುಮಾರು 1 ವರ್ಷ ಕ್ಷಯರೋಗದ ಒಂದು ಕಿಟ್ ಅಂತೇಳಿ ಹೆಲ್ದಿ ಫುಡ್ ಅದನ್ನು ನಾವು ಅವರಿಗೆ ಒದಗಿಸಿದ್ದೇವೆ. ಸೊ ಹೀಗೆ ಈ ರೀತಿಯಾಗಿ ಸಾಕಷ್ಟು ಸಮಾಜಮುಖಿ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ನಂದಗೋಕುಲದಲ್ಲಿ ಪ್ರತಿ ವರ್ಷವೂ ಸಾಕಷ್ಟು ರೀತಿಯಿಂದ 1 ವರ್ಷ ಊಟವನ್ನು ಕೊಟ್ಟಿದ್ದೇವೆ ನಾವೆಲ್ಲರೂ. ಸೊ ಸಂಘದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. 1ನೇ ತಾರೀಕಿನಂದು ನಾವೊಂದು ಸ್ಪೋರ್ಟ್ಸ್ ವರ್ಷಂಪ್ರತಿ ಒಂದು ಕ್ರೀಡಾ ದಿನಾಚರಣೆಯನ್ನು ಮಾಡ್ತೇವೆ ನಾವು. ಆ ದಿವಸ ಎಲ್ಲರೂ ಸಂಘದ ಸದಸ್ಯರೆಲ್ಲರೂ ದಕ್ಷಿಣ ಕನ್ನಡ ಸಂಘದ ಸಾಕಷ್ಟು ಸದಸ್ಯರು ಕಲಬುರಗಿಯಲ್ಲಿ ನೆಲೆಸಿದ್ದು, ನಾವು ಮೂಲತಃ ದಕ್ಷಿಣ ಕನ್ನಡದ ಆಗಿದ್ದರೂ ನಾವು ಕರ್ಮಭೂಮಿಯಿಂದ ನಾವು ಕಲಬುರಗಿಯರೇ ಆಗಿದ್ದೇವೆ. ಸಾಕಷ್ಟು ವ್ಯಾಪಾರದಲ್ಲಿ ನಾವು ಹೋಟೆಲ್ ಮತ್ತು ಬಾರ್ ಮತ್ತು ಇನ್ನೂ ಸಾಕಷ್ಟು ವ್ಯಾಪಾರದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಹಾಗೂ ಒಂದು ರೀತಿಯಿಂದ ಸಮಾಜಕ್ಕೆ ನಮ್ಮ ಕೊಡುಗೆಯೂ ಇದೆ ಸಾಕಷ್ಟು ಅಂತೇಳಿ ನಾವು ಹೇಳ್ಬೋದು. ಈಗ ನಾವು 1ನೇ ತಾರೀಕಿಗೆ ನಾಡಿದೊಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ದಿವಸ ದಕ್ಷಿಣ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೂ ಒಂದು ದಿನದ ಮಟ್ಟಿಗೆ ನಾವು ಕ್ರೀಡೋತ್ಸವವನ್ನು ಜರುಗಿಸುತ್ತಿದ್ದೇವೆ. ಆಮೇಲೆ ಗಣೇಶೋತ್ಸವವನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ. 1 ದಿನದ ಮಟ್ಟಿಗೆ ಆಚರಣೆಯಲ್ಲಿ ಎಲ್ಲ ನಮ್ಮ ಸಂಘದ ಸದಸ್ಯರು ಸೇರಿ ಕ್ರೀಡಾ ಕಾರ್ಯಕ್ರಮ ಮಕ್ಕಳಿಗೆ ಆಯಿತು, ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ಇನ್ನೂ ಈ ಥರ ಸ್ಪರ್ಧೆಗಳು, ಆಮೇಲೆ ಮಧ್ಯಾಹ್ನ ಊಟ, ಸಾಕಷ್ಟು ಜನಗಳನ್ನು ನಾವು ಆಹ್ವಾನ ಮಾಡ್ತೇವೆ. ತಾವು ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕಾ ಬಂಧುಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಗೆ ಮೊದಲೂ ಪ್ರೋತ್ಸಾಹ ಬಂದಿದ್ದೀರಿ ನಮ್ಮ ಕಾರ್ಯಕ್ರಮ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಗಣೇಶೋತ್ಸವ ಒಂದೇ ಅಂತಲ್ಲ,
ಇನ್ನು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯವನ್ನು ಅಂದರೆ ನಮಗೆ ಒಂದು ಪ್ರಚಾರವನ್ನು ಕೊಟ್ಟಿದ್ದೀರಿ ನೀವು. ಹಾಗಾಗಿ ಈ ಒಂದು KPL ಇದನ್ನು ಕೂಡ ಒಂದು ಸಕ್ಸಸ್ ಆಗಿ ಮಾಡಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ SS ಪಾಟೀಲ್ ಪುಣ್ಯಸ್ಮರಣೆ ಸಮಾರಂಭ. ನಗರದ ಕನ್ನಡ ಭವನದಲ್ಲಿ ಜರುಗಿದ ಬಂಜಾರ ಯುವ ಜನತೆಗಾಗಿ ಉದ್ಯಮಶೀಲತೆ ಮತ್ತು ನಾಯಕತ್ವ ತರಬೇತಿ ಕಾರ್ಯಾಗಾರ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.